ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ನೋಡಿ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಲಾವಣ್ಯ CR ಯೂಟ್ಯೂಬ್ ಚಾನಲ್. ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀನಿ, ಎಲ್ಲ ಥರ ಕಂಟೆಂಟ್ನ ಕೊಡ್ತೀನಿ ಅಂತ ಹೇಳ್ತೀನಿ ಗೈಸ್. ಇನ್ಸ್ಟಾಗ್ರಾಮಲ್ಲಿ, FB ಯೂಟ್ಯೂಬಲ್ಲಿ ತುಂಬ ಟ್ರೋಲ್ಸ್ ವೀಡಿಯೋಲಿ ಒಂದು ಒಳ್ಳೆ ವೀಡಿಯೋನ ನೋಡಿದೆ. ಸೊ ಫ್ರಿಡ್ಜ್ ಕ್ಲೀನ್ ಮಾಡುವಾಗ ಒಬ್ಬ ಮಹಿಳೆ ಸತ್ತೋಗಿದ್ದಾಳೆ. ನಿಜಕ್ಕೂ ಇದು ನಿಜಾನ ಅಂತ ನೋಡಿದಾಗ ನಿಜವಾಗ್ಲೂ ನ್ಯೂಸಲ್ಲಿ ಕೂಡ ಬಂದಿತ್ತು. ಆ ಮಹಿಳೆ ಸತ್ತೋಗಿದ್ದಾಳೆ. ದಯವಿಟ್ಟು ನೀವು ಯಾವುದೇ ಫ್ರಿಡ್ಜ್ ಆಗಲಿ, ವಾಷಿಂಗ್ ಮಿಷಿನ್ ಆಗಲಿ, ಮನೇಲಿ ಯಾವುದೇ ರೀತಿ ಕರೆಂಟ್ ವಸ್ತುಗಳನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲ ಚೆಕ್ ಮಾಡಿ. ಫ್ರಿಡ್ಜ್ನ ಕ್ಲೀನ್ ಮಾಡುವಾಗ ನೀವು ಅನ್ಕೋತೀರ ಸ್ವಿಚ್ 24 ಆಕ್ಟಿವಲ್ಲೇ ಇರಬೇಕು ಫ್ರಿಡ್ಜು. ಸೊ ಹಾಗಾಗಿ ನೀವು ಅದ್ರ ಪಾಡಿಗೆ ಅದಿರುತ್ತೆ, ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಿಚ್ನ ಆನ್ ಮಾಡಿ ನೀವು ಫ್ರಿಡ್ಜ್ನ ಕ್ಲೀನ್ ಮಾಡ್ತೀರಾ. ದಯವಿಟ್ಟು ಯಾರು ಅಂತ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ. ಫ್ರಿಡ್ಜ್ ಇದೆ ಅಂದರೆ ಫ್ರಿಡ್ಜಲ್ಲಿ ಒಂದು ಸ್ವಿಚ್ ಇರುತ್ತೆ. ಆ ಸ್ವಿಚ್ನ ನೀವು ಆಫ್ ಮಾಡಿಬಿಟ್ಟು ಆಮೇಲೆ ಫ್ರಿಡ್ಜ್ನ ಕ್ಲೀನ್ ಮಾಡಿ. ಏನು ಅಂಥ ಅರ್ಜೆಂಟು, ಅಂಥ ಎಮರ್ಜೆನ್ಸಿ ಏನೂ ಕೂಡ ಇರೋದಿಲ್ಲ ಗೈಸ್. ಇದು ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಿದ್ದೀನಿ. ಒಬ್ಬ ಮಹಿಳೆ ಆ ಫ್ರಿಡ್ಜಿಂದನೇ ಸತ್ತಿದ್ದಾಳೆ ಅಂದರೆ ದಯವಿಟ್ಟು ಯೋಚನೆ ಮಾಡಿ. ಯಾವ್ಯಾವ ಟೈಮಲ್ಲಿ ನಮ್ಮ ಗ್ರಹಚಾರ ಕೆಟ್ಟರೆ ಏನು ಬೇಕಾದ್ರೂ ಆಗ್ಬೋದು. ಫ್ರಿಡ್ಜ್ ಯಾರೆಲ್ಲ ಕ್ಲೀನ್ ಮಾಡ್ತೀರಾ ಸ್ವಿಚ್ನ ಆಫ್ ಮಾಡಿ ಕ್ಲೀನ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್. ಇದು ಒಂದು ಒಳ್ಳೆ ಯೂಸ್ಫುಲ್ ವೀಡಿಯೋಸ್ ಅಂತ ಹೇಳ್ತೀನಿ. ಯಾವುದೇ ರೀತಿ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ದಯವಿಟ್ಟು ಸ್ವಿಚ್ನ ಆಫ್ ಮಾಡಿ ಆಮೇಲೆ ಬಟ್ಟೆ ತಗೊಳ್ಳಿ. ಸ್ವಿಚ್ನ ಆಫ್ ಮಾಡಿ ಫ್ರಿಡ್ಜ್ನ ಕ್ಲೀನ್ ಮಾಡಿ. ಮಿಕ್ಸಿನೂ ಕೂಡ ಅಷ್ಟೇ, ಕ್ಲೀನಾಗಿ ಲೈಟ್ನ ಹಾಕ್ಬಿಟ್ಟು ಮಿಕ್ಸಿನ ತಿರುಗಿಸಿ ಆಮೇಲೆ ಸ್ವಿಚ್ನ ಆಫ್ ಮಾಡಿ ಮಿಕ್ಸಿನ ಜಾರಲ್ಲಿ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರೆಂಟ್ ಯಾವ ಟೈಮಲ್ಲಿ ಹೆಂಗೆ ಬೇಕಾದ್ರೂ ನಮಗೆ ಕೈ ಕೊಡ್ಬೋದು. ಸೊ ಆ ವಿಡಿಯೋನ ನೋಡಿ ನಿಜಕ್ಕೂ ಇದು ನಿಜಾನ, ನಾವು ಕೂಡ ಸ್ವಿಚ್ನ ಆಫ್ ಮಾಡಲ್ಲ, ಸೊ ಹಂಗೆ ಕ್ಲೀನ್ ಮಾಡ್ತೀವಿ. ಈ ವಿಡಿಯೋ ನೋಡಿದ್ಮೇಲೆ ನಮಗೂ ಕೂಡ ಅನ್ನಿಸ್ತು ಇನ್ಮೇಲೆ ನಾವು ಎಷ್ಟು ಕೇರ್ಫುಲ್ ಆಗಿರ್ತೀವೋ ಅಷ್ಟು ನಮಗೆ ಒಳ್ಳೆಯದು ಅಂತ. ಸೊ ಇದು ಒಂದು ಒಳ್ಳೆ ಯೂಸ್ಫುಲ್ ವಿಡಿಯೋ. ದಯವಿಟ್ಟು ಸ್ವಿಚ್ಗಳನ್ನ ಕರೆಂಟ್ ಹತ್ರ ಯಾರು ಕೂಡ ಆಟ ಆಡೋದಕ್ಕೆ ಹೋಗ್ಬಿಡಿ. ಸ್ವಿಚ್ನ ಆಫ್ ಮಾಡಿ ಕ್ಲೀನ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತ ಅರ್ಜೆಂಟ್ ಇರಲ್ಲ, ಏನೇ ಅರ್ಜೆಂಟ್ ಇದ್ದರೂ ಒಂದು ನಿಮಿಷ ತಾಳ್ಮೆಯಿಂದ ಯೋಚನೆ ಮಾಡಿ ಕ್ಲೀನ್ ಮಾಡಿ, ಆಗ ನಿಮ್ಮ ಜೀವ ಕೂಡ ಉಳಿಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ವಿಡಿಯೋ ನೋಡಿ ತುಂಬ ಬೇಜಾರಾಯಿತು ಗೈಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ನೀವು ಗೈಸ್. ಥ್ಯಾಂಕ್ ಯು ಗೈಸ್.